ಇನ್ನು 3 ತಂಡಗಳಾಗಿ ರಾಜುಗೌಡಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ತೀವ್ರ ಶೋಧ ನಡೆಸಲಾಗ್ತಾ ಇದೆ. ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ದಂತಹ ಪ್ರಕರಣದಡಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಬಂಧನಕ್ಕೆ ಅಂತ ಹೇಳಿ 3 ಪೊಲೀಸರ ತಂಡ ರಚನೆಯಾಗಿದೆ. ನಿನ್ನೆಯಿಂದ ರಾಜೀವ್ ನಾಪತ್ತೆ. ಶಿಡ್ಲಘಟ್ಟ ಪೊಲೀಸ್ ವೃತ್ತ ನಿರೀಕ್ಷಕ ಆನಂದ್ ಕುಮಾರ್, ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಐ ಶಿವರಾಜ್, ಸೈಬರ್ ಠಾಣೆ ಪಿಐ ಸೂರ್ಯಪ್ರಕಾಶ್ ತಂಡ ಶೋಧ ನಡೆಸ್ತಾ ಇದೆ. 2 ಫೋನ್ ಇದೆ, 2 ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ರಾಜೀವ್. ಪೊಲೀಸರ ಬಂಧನದ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈಗ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಈಗ ರಾಜೀವ್ ಗೌಡ ಎಲ್ಲಿದ್ದಾರೆ ಅನ್ನೋದು ಒಂದು ಪ್ರಶ್ನೆ, ಜೊತೆಗೆ ಈ ರೀತಿ ಅವಾಚ್ಯ ಶಬ್ದಗಳಿಂದ ಮಹಿಳೆಯರಿಗೆ ಬೈದಂತಹ ಪ್ರಕರಣಗಳು ಪದೇ ಪದೇ ಆದದ್ದನ್ನ ನೋಡ್ತಾ ಇದ್ದೀವಿ. ಅಮೃತ್ ಗೌಡ ಅವರ ಜೊತೆಗೆ ತಹಶೀಲ್ದಾರ್ ಗಗನ ಸಿಂಧುಗೂ ಅವರು ಕೂಡ ಈ ರೀತಿ ಮಾತನಾಡಿದ್ರು ಅಂತ ಹೇಳಿ. ಅಷ್ಟಾಗಿಯೂ ಕೂಡ ಮುನಿಯಪ್ಪ ಅವರನ್ನ ಸೌಮ್ಯ ಸ್ವಭಾವದವರು ಅಂತಾರೆ ಅಂತಂದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ರಾಜೀವ್ ಪರವಾಗಿ ಅವ್ರು ಬ್ಯಾಟ್ ಬೀಸ್ತಿದ್ದಾರೆ, ಆದ್ರೆ ಅವ್ರಿಗೆ ಎಲ್ಲಿದಾರಂತೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಗ್ತಾ ಇರುವಂತಹ ಆಕ್ಷನ್ ಏನು ಅಂತ? ಪ್ರತಿಮೆ, ಈಗ ಆಹಾರ ಸಚಿವ KH ಮುನಿಯಪ್ಪ ಅವ್ರು ಏನ್ ಹೇಳಿದ್ರೆ ಅದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೊತ್ತಿರುವಂತ ಮಾಹಿತಿ. ಅವರು ಮುನಿಯಪ್ಪ ಅವರು ಸುಳ್ಳು ಹೇಳಿದಾರಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕೆಂದ್ರೆ ರಾಜೀವ್ ಗೌಡ ಅವರು ಈ ಹಿಂದೆ ಸಾರ್ವಜನಿಕ ಭಾಷಣದಲ್ಲಿನೇ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ಸಿನ ಒಂದು ಶಾಸಕರಾದ MC ಸುಧಾಕರ್ ಆನಂತರ ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಸ್ವತಃ ಅವರ ಭೇಟಿಯಾಗಿ ಕ್ಷಮೆ ಕೇಳಿದ್ದು ಮತ್ತೆ ಅವರು ಬಾಯಿ ಮತ್ತು ನಡತೆ ಸರಿ ಇಲ್ಲ ಅಂತೇಳಿ ಬಹುತೇಕ ಜನರಿಗೂ ಇದೆಲ್ಲ ಗೊತ್ತಿರುವಂತ ಮಾಹಿತಿನೇ. ಆದ್ರೆ ರಾಜಕಾರಣಿಗಳು ತಮ್ಮ ಬೆಂಬಲಿಗರನ್ನ ಎಲ್ಲ ಒಂದ್ ಕಡೆ ರಕ್ಷಣೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇರೋದ್ರಿಂದ ಈಗ ರಾಜೀವ್ ಗೌಡ ಮೇಲೆ ರೈಟ್ ಭೀಮಪ್ಪ, ಮತ್ತೆ ಸಂಪರ್ಕಿಸ್ತೀನಿ.